ವಿಶೇಷ ಚೇತನರಿಗೆ ಉಚಿತ ಸಲಕರಣೆ ವಿತರಣೆ, ಅಂಗನವಾಡಿ, ಆಸ್ಪತ್ರೆಗಳಿಗೆ ಅಗತ್ಯ ಉಪಕರಣಗಳ ವಿತರಿಸಿದ ಶಾಸಕ ಸಿಮೆಂಟ್ ಮಂಜು. ಹಾಸನದಲ್ಲಿ ವಿಶೇಷ ಚೇತನರ ಜೀವನಮಟ್ಟ ಸುಧಾರಿಸುವ ಉದ್ದೇಶದಿಂದ ಹಾಸನ ತಾಲ್ಲೂಕು ಪಂಚಾಯಿತಿ ಆವರಣದಲ್ಲಿ ವಿಶೇಷ ಚೇತನರಿಗೆ ಮೀಸಲಾದ ಅನುದಾನದಡಿ ವಿವಿಧ ಸಹಾಯಕ ಸಲಕರಣೆಗಳನ್ನು ಆಲೂರು ಹಾಗೂ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಉಚಿತವಾಗಿ ವಿತರಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು, ಸಮಾಜದ ಮುಖ್ಯವಾಹಿನಿಯಲ್ಲಿ ವಿಶೇಷ ಚೇತನರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅಗತ್ಯ ಸೌಲಭ್ಯಗಳನ್ನು ಸರ್ಕಾರ ಒದಗಿಸುತ್ತಿದ್ದು, ಈ ಯೋಜನೆಗಳು ಅವರ ದೈನಂದಿನ ಜೀವನವನ್ನು ಸುಗಮಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಅವರು ಹೇಳಿದರು. ಮುಂದೆಯೂ ವಿಶೇಷ ಚೇತನರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ 4 ವಾಕಿಂಗ್ ಸ್ಟಿಕ್ಗಳು, 5 ವಾಟರ್ ಬೆಡ್ಗಳು, 6 ಹಿಯರಿಂಗ್ ಏಡ್ಗಳು ಹಾಗೂ 4 ವೀಲ್ಚೇರ್ಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಯಿತು. ಅಲ್ಲದೆ ಮಕ್ಕಳಿಗೆ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ಅಂಗನವಾಡಿ ಕೇಂದ್ರಗಳಿಗೆ 30 ಟೇಬಲ್ಗಳು ಮತ್ತು 150 ಕುರ್ಚಿಗಳನ್ನು ವಿತರಿಸಲಾಯಿತು. ಗ್ರಾಮೀಣ ಆರೋಗ್ಯ ಸೇವೆಯನ್ನು ಮತ್ತಷ್ಟು ಬಲಪಡಿಸಲು ಆಸ್ಪತ್ರೆಗಳಿಗೆ 5 ಇಸಿಜಿ ಯಂತ್ರಗಳನ್ನು ಸಹ ಹಸ್ತಾಂತರಿಸಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಅಂಗನವಾಡಿ ಕೇಂದ್ರಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳಿಗೆ ಅಗತ್ಯವಿರುವ ಇನ್ನಷ್ಟು ಮೂಲಸೌಕರ್ಯ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು. ಜನರ ಆರೋಗ್ಯ ಹಾಗೂ ಮಕ್ಕಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡಲಾಗುವುದು ಎಂದು ಹೇಳಿದರು. ಫಲಾನುಭವಿಗಳು ಸರ್ಕಾರದಿಂದ ದೊರೆತಿರುವ ಸಲಕರಣೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಸ್ವಾವಲಂಬಿ ಜೀವನ ನಡೆಸುವಂತೆ ಸಲಹೆ ನೀಡಿದರು. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳ ಸದುಪಯೋಗವನ್ನು ಪ್ರತಿಯೊಬ್ಬ ಅರ್ಹ ಫಲಾನುಭವಿಯೂ ಪಡೆಯಬೇಕು ಎಂದು ಕರೆ ನೀಡಿದರು. ಓಕೆ ಕುತ್ಕೊಳ್ಳ ಸುಮ್ಮನೆ ಥರ ಮಾಡೋದು ಕುರ್ಚಿ ಆಯ್ತು ಅಂತ ಓಕೆ ಮೇಡಮ್ ಈ ಕಡೆ ತಿರುಗಿ ಸರ್, ಇಲ್ಲಿ ವಿಜಯ್ ಸರ್. ಸರ್ ಈ ಕಡೆ ತಿರುಗಿ ಸರ್. ಕೊಡ್ತೀನಿ. ಆಯ್ತು ಸರ್. ಓಕೆ ಕೈ ಕಾಲು ಎಲ್ಲ ಅಡ್ಡಾಕ್ಬಿಡ್ತೀವಿ. ಸರ್ ಹಾಗೆ ಹಿಡ್ಕೊಳ್ಳಿ ಸರ್. ಸರ್ ಹಾಗೆ ಹಿಡ್ಕೊಳ್ಳಿ ಅಣ್ಣ. ಹಂಗೆ ಮುಚ್ಚೋಣ, ಕೈ ಮುಚ್ಚೋಣ. ಕೈ ಕೊಡುವ ಸ್ಟಿಕ್ಕರ್ ನಿಮಗೆ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ನನಗೆ ಈ ಸತಿ ಬಂದಂಥ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ, ಅದರಲ್ಲೂ ಕೂಡ ಅಂಗವಿಕಲರಿಗೆ ಮತ್ತು ಅಂಗನವಾಡಿಗಳಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮೀಸಲಿಟ್ಟಂಥ ಹಣದಲ್ಲಿ ಈ ದಿನ ನಾನು ಸುಮಾರು ಕಟ್ಟಾಯ ಹೋಬಳಿಯ 7 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಗನವಾಡಿಗಳಿಗೆ ನಲಿಕಲಿ ಚೇರ್, ಏನು ಮಕ್ಕಳುಗಳಿಗೆ ಕೂರ್ಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ, ಆ ನಿಟ್ಟಿನಲ್ಲಿ ಸುಮಾರು 150 ಚೇರು, 330 ಟೇಬಲ್ನ ಇವತ್ತು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಇಸಿಜಿ ಮಿಷನ್ ಡಿಜಿಟಲ್ ಏನು ಈಗ ಹಳ್ಳಿ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಇಸಿಜಿ ಮಾಡಲಿಕ್ಕೆ ನೀವು ಟೌನ್ಗೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಸುಮಾರು 5 ಆಸ್ಪತ್ರೆಗಳಿಗೆ, ಅಂಗಪುರ ಇರ್ಬೋದು, ಕಾರ್ಲೆ ಇರ್ಬೋದು, ಗೊರೂರು ಇರ್ಬೋದು, ದೊಡ್ಡಬಿಕ್ನಳ್ಳಿ ಇರ್ಬೋದು, ಕಟ್ಟಾಯ ಇರ್ಬೋದು, ಈ ಎಲ್ಲ ಆಸ್ಪತ್ರೆಗಳಿಗೆ ಡಿಜಿಟಲ್ ಇಸಿಜಿ ಮಿಷನ್ನ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀನಿ. ಅದ್ರ ಜೊತೆಗೆ ಏನು ನಮ್ಮ ಅಂಗವಿಕಲಗಳಿದ್ದಾರೆ, ಕಿವಿ ಕೇಳದಿರತಕ್ಕಂಥವ್ರು, ಅವ್ರಿಗೆಲ್ಲರೂ ಕೂಡ ಇಯರಿಂಗ್ ಏಡ್ಸ್ ಇರ್ಬೋದು,
ಏಡ್ಸ್ ಇರ್ಬೋದು, ಇಯರಿಂಗ್ ಏಡ್ಸ್ ಇರ್ಬೋದು, ವಾಟರ್ ಬೆಡ್ ಯಾರು ಪೇಷಂಟ್ಗಳಾಗಿ ಮನೆಯಲ್ಲೇ ಮಲಗಿರ್ತಾರೆ, ಇಯರಿಂಗ್ ಬಡ್ಸ್ನು ಕೂಡ 6 ಜನಕ್ಕೆ ಹಸ್ತಾಂತರವನ್ನು ಮಾಡಿದ್ದೀನಿ. ವಾಟರ್ ಬೆಡ್ಡು 4 ಜನಕ್ಕೆ ಹಸ್ತಾಂತರ ಮಾಡಿದ್ದೀನಿ. ಅದೇ ಈಗ ವೀಲ್ ಚೇರ್ನು ಕೂಡ 4 ಜನಕ್ಕೆ ತಮ್ಮ ಮುಂದೆ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ವಾಕಿಂಗ್ ಸ್ಟಿಕ್ 8 ಜನಗಳಿಗೆ ಕೊಟ್ಟಿದ್ದೀನಿ. ಅದೇ ರೀತಿ ಬ್ಲೈಂಡ್ ಸ್ಟಿಕ್ನು ಕೂಡ 4 ಜನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಅಂಗನವಾಡಿಗಳು ಸುಮಾರು 15 ಅಂಗನವಾಡಿಗಳಿಗೆ ಅದೇ ಹೇಳಿದ್ನಲ್ಲ ಈಗ ಚೇರ್ಸ್ ಮತ್ತು ಟೇಬಲ್ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ನಮಗೆ ಬರ್ತಕ್ಕಂಥ ಅನುದಾನವನ್ನು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಡು ಆಯಾ ಅಂಗನವಾಡಿ ಟೀಚರ್ಗಳು ಮತ್ತು ಅವರ ನಮ್ಮ CDP ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಅಲ್ಲಿಗೆ ಏನು ಅವಶ್ಯಕತೆ ಇದೆ ಮತ್ತು ನಾನು ಕೂಡ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನನಗಿರ್ತಕ್ಕಂಥ ಅನುಭವದ ಮೇಲೆ ಅದೇ ರೀತಿಯಲ್ಲಿ ಯಾರು ನಿರಂತರವಾಗಿ ರೋಗಿಗಳು ಬೆಡ್ಡಲ್ಲೇ ಮಲಗಿರ್ತಾರೆ ಅವ್ರಿಗೆ ವಾಟರ್ ಬೆಡ್ ಕೊಡೋದ್ರ ಮುಖಾಂತರ ಇರ್ಬೋದು, ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆ ಡಾಕ್ಟರ್ಗಳ ಹತ್ರ THOಗಳ ಜೊತೆ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅವ್ರಿಗೆ ಉಪಯೋಗ ಆಗ್ತಕ್ಕಂಥ ಉಪಕರಣಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಬರ್ತಕ್ಕಂಥ ಅನುದಾನವನ್ನು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಮತ್ತು ಮಕ್ಕಳುಗಳಿಗೆ ಅನುಕೂಲ ಆಗಬೇಕು ಮತ್ತು ಯಾರು ಅನಾರೋಗ್ಯದಿಂದ ಬಳತಿದ್ರೆ ಅವ್ರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ. ಇವತ್ತೆಲ್ಲವನ್ನು ಕೂಡ ತಮ್ಮ ಮುಂದೆನೇ ಯಾರು ಬೆನಿಫಿಷರಿಗಳಿದೆ ಅವರ ಕರೆದು ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂಗನವಾಡಿಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಶಾಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ಉಪಯೋಗಗಳು ಮತ್ತು ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಿರ್ಧಾರವನ್ನು ಮಾಡಿದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಧನ್ಯವಾದಗಳು.